ಆವಾಗ ರುದ್ರೇಶ್ ಅಂತ ಒಬ್ಬರು ಫೈಟ್ ಮಾಸ್ಟ್ರು ಇದ್ದರು, ತುಂಬ ಕಷ್ಟದಲ್ಲಿದ್ದರು ಅವರು. ಅವ್ರು ಹೋಗಿ ಶಂಕರ್ನಾಗ್ ಹತ್ರ, ಅಣ್ಣ ನನಗೊಂದು ಡೇಟ್ಸ್ ಕೊಡಿ ಅಣ್ಣ, ನೀವು ಸಾಲ ತೀರ್ಸ್ಕೊಬೇಕಾ, ಆಯಿತು ಮಾಡು ಹೋಗು. ಅವ್ರದ್ದು ದುಡ್ಡು ಕೂಡ ಕೇಳಿಲ್ಲ. ರುದ್ರೇಶ ಪಾಪ ಕಷ್ಟದಲ್ಲಿದ್ದಾನೆ, ಅವ್ನು ಸಾಲ ತೀರ್ಕೊಬೇಕು. ನನ್ನ ಮುಖ ಎಲ್ಲರಿಗೂ ನೋಡಿ ನೋಡಿ ಬೇಜಾರಾಗಿದೆ, ಏನೋ ಗೊತ್ತಿಲ್ಲ. ನೋಡು ಇವತ್ತು ಮಾಲಾಶ್ರೀ ಅವರು ತುಂಬ ಪೀಕಲ್ಲಿದ್ದಾರೆ, ಅವ್ರ ಹೆಸರು ಹೇಳಿದ್ರೆ ಬಿಸ್ನೆಸ್ ಆಗುತ್ತೆ. ಒಪ್ಕೊಂಡ್ರು. ಇಲ್ಲಿ ಬಂದು ನೆಕ್ಸ್ಟ್ ಡೇ ಹೇಳಿದ್ರು ಎಲ್ಲ ಆಯಿತು ಬಂದು ಅಂತ. ಫುಲ್ ಖುಷಿ ಆಗ್ಬಿಟ್ರು. ಆ ಪ್ರೊಡ್ಯೂಸರ್ ಖುಷಿ ಆದರೂ ಗೊತ್ತಿಲ್ಲ, ಶಂಕರ್ನಾಗಿಗೆ ಅಷ್ಟು ಖುಷಿ ಆಯಿತು. ಇವಾಗ ಅವ್ನಿಗೆ ಬದುಕ್ತಾನೆ ಬಿಡ. ಅದಾಗಿ ಸ್ವಲ್ಪ ದಿವಸದಲ್ಲೇ ದಾವಣಗೆರೆ ಹೊತ್ತಿಗೆ ಆಕ್ಸಿಡೆಂಟ್ ಆಗ್ತಿರೋದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿಗೂ ಅಳು ಬಂದಂಗಾಗುತ್ತೆ. ಆ ಥರ ವ್ಯಕ್ತಿ ಲೈಫಲ್ಲಿ ಸಿಗಲ್ಲ. ನೂರೊಂದು ನೆನಪು. ನಾನು ಅಷ್ಟರೊಳಗೆ ಬಿ ರಾಮಮೂರ್ತಿ ಅವ್ರ ಜೊತೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ದೆ. ಆವಾಗ ರುದ್ರೇಶ್ ಅಂತ ಒಬ್ಬರು ಫೈಟ್ ಮಾಸ್ಟ್ರು ಇದ್ದರು, ತುಂಬ ಕಷ್ಟದಲ್ಲಿದ್ದರು ಅವರು. ಅವ್ರು ಹೋಗಿ ಶಂಕರ್ನಾಗ್ ಹತ್ರ, ಅಣ್ಣ ನನಗೊಂದು ಡೇಟ್ಸ್ ಕೊಡಿ ಅಣ್ಣ ನೀವು ಅಂತ ಕೇಳಿದ್ದಾರೆ. ಆಯಿತು ಕಣ, ನಿನಗೆ ಡೇಟ್ಸು ಕೊಡ್ತೀನಿ, ಸಿನಿಮಾ ಮಾಡು, ಸಾಲ ತೀರ್ಸ್ಕೊಬೇಕಾ, ಆಯಿತು ಮಾಡು ಹೋಗು. ಅವ್ರದ್ದು ದುಡ್ಡು ಕೂಡ ಕೇಳಿಲ್ಲ. ಸೀದಾ ಬಂದರು. ಸಂಧ್ಯಾ ಲಾಡ್ಜು ಬಿ ರಾಮಮೂರ್ತಿ ಎಲ್ಲ ಪರ್ಮನೆಂಟು. ಆವಾಗ ಸೀದಾ ಬಂದರು. ಒಂದು ದಿವಸ ಹೈಲ್ಯಾಂಡ್ಸ್ ಹೋಟ್ಲ್ ಹತ್ರ ಬಂದರು. ಅಲ್ಲಿಂದ ರಾಮಮೂರ್ತಿ ಸಾರಿಗೆ ಕರೆದ್ರು. ರಾಮಮೂರ್ತಿ ಸಾರಿಗೆ ಬೇರೆ ಥರನೇ ಕರೀತಾ ಇದ್ದಿದ್ದು, ತುಂಬ ಕ್ಲೋಸ್ ಅಲ್ಲ. ರಾಮಮೂರ್ತಿ ಸಾರು ರಾಜ್ಕುಮಾರ್ ಕಂಪ್ನಿಲೆಲ್ಲ ಬೆಳೆದವರು, ಹಾಗಾಗಿ ತುಂಬ ಒಳ್ಳೆಯ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು. ಆವಾಗ ರಾಣಿ ಮಹಾರಾಣಿ ದೊಡ್ಡ ಹಿಟ್ಟಾಗೋಗಿತ್ತು, ಪೀಕು. ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಆವಾಗ ಬಂದರು, ರಾಮಮೂರ್ತಿ ಒಂದು ಕೆಲಸ ಮಾಡು, ಅವನು ರುದ್ರೇಶ ಪಾಪ ಕಷ್ಟದಲ್ಲಿದ್ದಾನೆ, ಅವ್ನು ಸಾಲ ತೀರ್ಕೊಬೇಕು. ನನ್ನ ಮುಖ ಎಲ್ಲರಿಗೂ ನೋಡಿ ನೋಡಿ ಬೇಜಾರಾಗಿದೆ, ಏನೋ ಗೊತ್ತಿಲ್ಲ. ನೋಡು ಇವತ್ತು ಮಾಲಾಶ್ರೀ ಅವರು ತುಂಬ ಪೀಕಲ್ಲಿದ್ದಾರೆ, ಅವ್ರ ಹೆಸರು ಹೇಳಿದ್ರೆ ಬಿಸ್ನೆಸ್ ಆಗುತ್ತೆ. ಏನಾದರೂ ಮಾಡಿ ಮಾಲಾಶ್ರೀನ ಒಪ್ಪಿಸ್ಬಿಟ್ಟು ಈ ಪಿಕ್ಚರಿಗೆ ಹೀರೋಯಿನ್ ಮಾಡಿಬಿಡು, ಬಿಸ್ನೆಸ್ ಆಗುತ್ತೆ, ಅವ್ನು ಸಾಲ ತೀರುತ್ತೆ. ನನ್ನನ್ನು ಯಾರೋ ನೋಡ್ತಾರೆ, ಮಾಲಾಶ್ರೀ ನೋಡಿ ಸಿನಿಮಾ ಬರ್ತಾರೋ, ಬಿಸ್ನೆಸ್ ಆಗುತ್ತೆ ಅಂದರು. ರಾಮಮೂರ್ತಿ ಸಾರಿಗೆ ಪಾಪ ಏನು ಶಂಕರ್ನಾಗ್ ಹಿಂಗೆ ಅಂತಿದಾರಲ್ಲ ನೋಡಿ, ಅವ್ರ ಬಗ್ಗೆ ಎಷ್ಟೊಂದು ಕಾಳಜಿ ಅಂದ್ರೆ ಅವರಿಗೆ. ಮಾಲಾಶ್ರೀನ ಹಾಕಿದ್ರೆ ಬಿಸ್ನೆಸ್ ಆಗುತ್ತೆ, ಆ ಪ್ರೊಡ್ಯೂಸರ್ ಬದುಕ್ತಾನೆ, ದುಡ್ಡು ಆರಾಮಾಗ್ತಾನೆ, ಸೆಟ್ಲ್ ಆಗ್ತಾನೆ ಅನ್ನೋದು ಅವರಿಗೆ ಪ್ರೀತಿ. ನನ್ನಿಂದ ಆಗ್ತಾನೆ ಅನ್ನೋದಿಲ್ಲ. ಹಾಗಾಗಿ ಅದನ್ನೇನು ಮಾಡಿದ್ವಿ, ಇಮ್ಮಿಡಿಯೇಟಾಗೆ ಹೋದ್ವಿ. ಅವ್ರು ಹೇಳಿದ್ದು ಫಸ್ಟು ಟೈಮ್ ಅವರು ಹೇಳಿದ್ದು ಆ ಥರ, ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ನ ಉದ್ಧಾರ ಮಾಡೋಕ್ಕೋಸ್ಕರ. ಬಿ ರಾಮಮೂರ್ತಿ ಸಾರು ಸೀದಾ ಹೋದ್ವಿ. ಅವ್ರ ಜೊತೆ ನಾನು ಹೋಗಿದ್ದೆ. ಆವಾಗ ಇಲ್ಲಿ ಇವತ್ತು ಪರಾಗ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ಕ್ಯಾಪಿಟಲ್ ಇದೆಯಲ್ಲ, ಇಲ್ಲಿ ಗವರ್ನರು ಇದ್ರಲ್ಲ, ಅಲ್ಲಿ ಪರಾಗ್ ಹೋಟ್ಲ್ ಅಂತಿತ್ತು, ದೇಸಾಯಿ ಅವ್ರದ್ದು ಅಡ್ಡ ಅದು ಪರಾಗ್ ಹೋಟ್ಲು. ಅಲ್ಲಿ ಶ್ಯಾಮ್ ಪ್ರಕಾಶ್ ಅಂತ ಒಂದು ಏನೋ ಇತ್ತು. ಅಲ್ಲಿ ಮಾಲಾಶ್ರೀ ಅವ್ರ ಚಿಕ್ಕಮ್ಮ ಅವರು ಅಲ್ಲಿ ಯಾವಾಗಲೂ ಅವ್ರದ್ದೆಲ್ಲ ಅಲ್ಲಿ ರೂಮು. ಸೀದಾ ಹೋದ್ವಿ. ಸಾಯಂಕಾಲ ಹೋಗಿದ್ದೆ. ರಾಮಮೂರ್ತಿ ಸಾರ್ ಎಲ್ಲ ಇದು ಮಾಡಿ, ರಾಮಮೂರ್ತಿ ಸಾರ್ ಬಗ್ಗೆ ತುಂಬ ಪ್ರೀತಿ ಅವರಿಗೆಲ್ಲ, ಇಡೀ ಕುಟುಂಬಕ್ಕೆಲ್ಲ ಪ್ರೀತಿ. ಯಾಕಂದರೆ ರಾಣಿ ಮಹಾರಾಣಿ ಎಲ್ಲ ಹಿಟ್ಟಾಗಿತ್ತು. ಆಮೇಲೆ ಗಜಪತಿ ಗರ್ವಭಂಗ, ನಂಜುಂಡಿ ಕಲ್ಯಾಣಿ ಎಲ್ಲ ರಾಮಮೂರ್ತಿ ಸಾರು ಅಸೋಸಿಯೇಟ್ ಆಗಿದ್ರಲ್ಲ. ಹಾಗಾಗಿ ಹೇಳೋದು, ನೋಡಮ್ಮ ನೋಡಿ ಆಂಟಿ, ಹಿಂಗೆ ಶಂಕರ್ನಾಗ್ ಸರ್ ಯಾವತ್ತೂ ಯಾರನ್ನೂ ಕೇಳಿಲ್ಲ, ಈ ಥರ ಕೇಳಿದರೆ ಅವ್ರಿಗೊಂದು ಕಾಲ್ ಶೀಟ್ ಕೊಡಬೇಕು ನೀವು. ಹ್ಞೂ ಅಂತ ಒಪ್ಕೊಂಡ್ರು. ಇಲ್ಲಿ ಬಂದು ನೆಕ್ಸ್ಟ್ ಡೇ ಹೇಳಿದ್ರು ಎಲ್ಲ ಆಯಿತು ಬಂದು ಅಂತ. ಫುಲ್ ಖುಷಿ ಆಗ್ಬಿಟ್ರು. ಆ ಪ್ರೊಡ್ಯೂಸರ್ ಖುಷಿ ಆದರೂ ಗೊತ್ತಿಲ್ಲ, ಶಂಕರ್ನಾಗಿಗೆ ಅಷ್ಟು ಖುಷಿ ಆಯಿತು. ಇವಾಗ ಅವ್ನಿಗೆ ಬದುಕ್ತಾನೆ ಬಿಡ ಅಂದರು. ಅದಾಗಿ ಸ್ವಲ್ಪ ದಿವಸದಲ್ಲೇ ದಾವಣಗೆರೆ ಹೊತ್ತಿಗೆ ಆಕ್ಸಿಡೆಂಟ್ ಆಗ್ತಿರೋದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವತ್ತಿಗೂ ಅಳು ಬಂದಂಗಾಗುತ್ತೆ. ಆ ಥರ ವ್ಯಕ್ತಿ ಲೈಫಲ್ಲಿ ಸಿಗಲ್ಲ. ಎಲ್ಲ ಒಂದು ದಂತಕಥೆ ಅವರೆಲ್ಲ, ಶಂಕರ್ನಾಗ್ ಅವರೆಲ್ಲ. ಅಣ್ಣ, ಹೀಗೆ ನಿಮ್ಮದು ಬೇರೆ ಬೇರೆ ಗರಡಿಗಳಣ್ಣ. ಒಂದು ಶಂಕರ್ನಾಗ್ ಅವ್ರದ್ದು ಹೇಳಿದ್ರಿ, ಶಿವರಾಜ್ ಅವ್ರದ್ದು ಹೇಳಿದ್ರಿ, ಮತ್ತೊಂದು ನೀವು ಕಲ್ತಂಥ ಒಂದು ಗರಡಿ ಅಂತಂದರೆ ಅದು ನಮ್ಮ ದ್ವಾರಕೀಶ್ ಅವರ ಒಂದು ಸ್ಕೂಲು. ಏಕೆಂದರೆ ದ್ವಾರಕೀಶ್ ಅವ್ರ ಕೊಡುಗೆ ಚಿತ್ರರಂಗಕ್ಕೆ ಅಂತಿಂಥದ್ದಲ್ಲ. ನಿಮಗೆ ಮರ್ತಿರ್ತೀರ ಮೋಸ್ಟ್ಲಿ, ಮಜ್ನು ಸಿನಿಮಾಗೆ ನೀವೇ ಕೆಲಸ ಮಾಡ್ತಾಯಿದ್ದು. ನಾನು ಪಾತ್ರ ಮಾಡಬೇಕಾಗಿತ್ತು ಅದರಲ್ಲಿ. ನನಗೆ ಕಾಲ್ ಫ್ರಾಕ್ಚರ್ ಆಯಿತು. ಅವಾಗ ಅಲ್ಲಿ ಸುಬ್ರಹ್ಮಣ್ಯ ನಗರಕ್ಕೆ ಅಲ್ಲಿ ಬಂದಿದ್ದೆ. ಆಮೇಲೆ ಇಲ್ಲಿ ಪೂಜೆ ನಮ್ಮ ಪ್ಲಾನಿಟೋರಿಯಂ ಎದುರುಗಡೆ ಆ ಮ್ಯೂಸಿಕಲ್ ಫೌಂಟನಲ್ಲಿ. ದ್ವಾರಕೀಶ್ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಅಣ್ಣ, ದ್ವಾರಕೀಶು ಅನ್ನೋದಕ್ಕಿಂತ ಮೊದಲು ಒಂದ್ಸಲಿ ನಾನು ಭಕ್ತ ಸರ್ ಜೊತೆ. ಅಯ್ಯೋ ಹೌದು, ನಾನು ಅದನ್ನು ಬಿಟ್ಬಿಟ್ಟೆ, ಸಾರಿ ಭಕ್ತ ಸರ್. ಯಾಕೆಂತಂದರೆ ನಿಮಗೆ ಕೊಟ್ಟಿದ್ದ ಸ್ಥಾನ ಒಂದು, ಎರಡನೇದು ಟೆಕ್ನಿಷಿಯನ್ಸ್ನ ಬಿಟ್ಕೊಡದೇ ಇದ್ದಿದ್ದು ರೀತಿ ಅವರು. ದಯವಿಟ್ಟು ಅದನ್ನು ಹೇಳಿ ಅಣ್ಣ ಪ್ಲೀಸ್. ನನಗೆ ಅವಾಗ ಭಕ್ತ ಸರ್ ಹತ್ರ ಮಾತಾಡೋಕ್ಕೆ ತುಂಬ ಹೆದರೋರು, ಎಲ್ಲರೂ ಹೆದರೋರು. ಯಾಕಂದರೆ ಅವರಷ್ಟು ಡಿಸಿಪ್ಲಿನು, ಸ್ಟ್ರಿಕ್ಟು,
ಎಲ್ಲ ಮಹಾನ್ ಸ್ಕ್ರೀನ್ ಪ್ಲೇ ಅವ್ರು ಹೇಳೋದು ಸ್ಕ್ರೀನ್ ಪ್ಲೇ ಇದೆಯಲ್ಲ ಅದನ್ನು ಆ ಥರ ನಾವು ಸಿನಿಮಾ ಮಾಡಿಬಿಟ್ರೆ ನಾವೇನು ಅವ್ರು ಹೇಳೋದು ಬರ್ಕೊಂಡ್ಬಿಟ್ಟು ನಾವು ಆ ಥರ ಶಾರ್ಟ್ ತೆಕ್ಕೊಂಬಂದುಬಿಟ್ರೆ ಸಾಕು ನಾವು ಸಕ್ಸಸ್ಫುಲ್ ಡೈರೆಕ್ಟರ್ ಆಗ್ತಿದ್ವಿ. ಈ ಭಕ್ತ ಸರ್ದೇ ಒಂದು ಟೀಮ್ ಇತ್ತು. ಅವ್ರ ಜೊತೆ ನನಗೊಂದು ಸ್ಥಾನ ಸಿಗೋದು ಭಾರಿ ಕಷ್ಟ. ನಾನೇನಂದರೆ ತುಂಬ ಬೋಲ್ಡಾಗಿ ಮಾತಾಡೋದು, ಯಾರಿಗೂ ಕೇರ್ ಮಾಡ್ತಿರಲಿಲ್ಲ, ಸ್ಟ್ರೈಟಾಗಿ ಮಾತಾಡ್ತಿದ್ದೆ. ಅಂದರೆ ಸತ್ಯ ಅನ್ನೋದು ಕಟುವಾಗಿರುತ್ತೆ, ಸತ್ಯ ಯಾರು ಅರಗಿಸ್ಕೊಳಕ್ಕಲ್ಲ. ನಾನು ಅದನ್ನು ಆ ಕ್ಯಾರೆಕ್ಟ್ರು ಅವ್ರಿಗೆ ಇಷ್ಟ ಆಗ್ಬಿಟ್ಟು ನನ್ನನ್ನು ಏನೇ ಇದ್ದರೆ ಹೋಗೋ ನೀನು ಮಾತಾಡೋಗೋ ಅನ್ನೋರು. ನಾನು ಅದಕ್ಕೆ ತಕ್ಕಂತೆ ಭಕ್ತ ಸರ್ ಹಿಂಗೆ ಅವ್ರನ್ನ ಮೀಟ್ ಮಾಡಬೇಕು ಅಂದರೆ ಅಷ್ಟು ಇದಾಗ್ತಿಲ್ಲ. ಅವ್ರ ಜೊತೆ ಅಪ್ರೆಂಟಿಸ್ ಆಗಿ ಆವಾಗ ನೆಗೆಟಿವ್ ಕಟ್ ಮಾಡೋದು ಎಲ್ಲ ಕಲಿತೆ ಭಕ್ತ ಸಾರು. ಅಲ್ಲಿ ನನಗೆ ಭಕ್ತ ಸಾರು ಹೈಲೈಟ್ಸ್ ಹೋಟ್ಲಲ್ಲಿ ಎಲ್ಲ ಪರಿಚಯ ಆಗಿ ನಾನು ಭಕ್ತ ಸಾರ್ ಶಿಷ್ಯ ಅಂತ ನನಗೆಲ್ಲರೂ ಅವಾಗ ರೆಸ್ಪೆಕ್ಟ್ ಕೊಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಭಕ್ತ ಸಾರ್ದು ಒಂದು ಇನ್ಸಿಡೆಂಟ್ ನನಗೇನು ಮಾಡಿದ್ರು, ಬಾರ ನೀನು ಇಲ್ಲಿರಬೇಡ, ಬೆರಳು ಕೊಟ್ಟರೆ ಹಸ್ತ ನುಗ್ತೀಯ ನೀನು, ನೀ ಶಂಕರ್ನಾಗ್ ಗರಡಿ ಇವ್ರ ಜೊತೆ ಎಲ್ಲ ಮಾಡಿದ್ಯಾ, ಪಿಕ್ಚರ್ ಮಾಡಿದ್ಯಾ, ಈ ಆಟ ಬೊಂಬಾಟದಲ್ಲಿ ಕೆಲಸ ಮಾಡಿದ್ಯಾ, ನಿಮಗೆ ನಾನು ಬಾಲ್ಚಂದರ್ ಹತ್ರ ಸೇರಿಸ್ತೀನಿ ಅಂತ ಮಡ್ರಾಸಿಗೆ ಕರ್ಕೊಂಡೋದ್ರು. ಸೀದಾ ಮಡ್ರಾಸಿಗೆ ಕರ್ಕೊಂಡೋಗಿ ಅವ್ರ ಮನೆ ರಂಗರಾಜಪುರಮಲ್ಲಿ ಅವ್ರ ಮನೆ ಇದೆ. ಅವ್ರ ಮಗ ರಾಜು ಅಂತ. ಫಸ್ಟು ದಿವಸ ಹೋಗ್ತಿದ್ದಂಗೆ ರಾಜು ಸುರೇಶ್ ಬಂದಿಯಾನೆ. ನನಗೆ ಅವ್ರ ಮನೇಲಿ ಹೆಂಗೆ ನೋಟೆಡ್ ಆಗಿಬಿಟ್ಟಿದೆ ಅಂದರೆ, ಏನಕ್ಕೆ ಅಂದರೆ ಅವ್ರು ಹೋಗ್ತಿದ್ದಂಗೆ ಅವ್ರ ಹೆಂಡತಿ ಹೇಳಿದ್ರು, ನೀವು ನಮ್ಮ ಯಜಮಾನರಿಗೆ ಬೆಂಗಳೂರಲ್ಲಿ ಚೆನ್ನಾಗೆ ಒಳ್ಳೆ ಫುಡ್ಡೆಲ್ಲ ತಿನ್ನೋದು ಕಲಿಸ್ಬಿಟ್ಟಿದ್ದೀರಾ, ಟೇಸ್ಟ್ ಕಲಿಸ್ಬಿಟ್ಟಿದ್ದೀರಾ. ಇಲ್ಲಿ ಬಂದರೆ ಹೇಳ್ತಾರೆ ಸುರೇಶ ಅಲ್ಲಿಂದ ಅದು ತಂದ್ಕೊಡ್ತಾನೆ, ಇಲ್ಲಿಂದ ಇದು ತರಿಸ್ತಾನೆ, ನೀನೇನು ಅಷ್ಟು ಚೆನ್ನಾಗಿ ಮಾಡಲ್ಲ ಅಂತೆಲ್ಲ. ಹಾಗಾಗಿ ನೀವೇನಾ ನಿಮ್ಮ ಮುಖ ನೋಡಬೇಕು ಅಂತಿದ್ದೆ, ಕರೆಕ್ಟಾಗಿ ಬಂದಿರಾ ಇವತ್ತು, ನಿಮ್ಗೆ ಜೋರು ಮಾಡೋಣ ಅಂತಿದ್ದೀವೆಲ್ಲ ಯಾಕೆ ಕಲಿಸಿದ್ರ ಅಂತ ತಮಾಷೆ ಮಾಡ್ಕೊಂಡಿದ್ರು. ಆವಾಗ ನಾನೇನಂದರೆ ಭಕ್ತ ಸಾರು ಏಜ್ ಆಗಿತ್ತಲ್ಲ, ಅವ್ರಿಗೆ ಏನಾದರೂ ಬಂದರೆ ಬೇರೆ ಹೋಟ್ಲಿಂದ ಪ್ರೊಡಕ್ಷನ್ ಹುಡುಗರಿಗೆ ಹೇಳಿ ನೀಟಾಗಿ ತರಿಸಿ, ಸರ್ ಇದನ್ನೇ ತಗೊಳ್ಳಿ ಬೇರೆ ಏನೂ ತಗೊಳಕ್ಕೆ ಹೋಗ್ಬಿಡಿ. ಆಮೇಲೆ ಅವ್ರೊಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋರಲ್ವ, ನಾನು ವೈನ್ ಮರ್ಚೆಂಟ್ ಆಗಿದ್ದರಿಂದ ಹರ್ಕ್ಯುಲೆಸ್ ರಮ್ಮು ಇದೆಲ್ಲ ತರೋರು. ಒಂದ್ಸಲ ಅವ್ರು ಕುಡಿತಾ ಕೂತಾಗ ಅದರೊಳಗೆ ಡಸ್ಟ್ ಇತ್ತು, ಅದು ನಾಟ್ ಫಾರ್ ಸೇಲ್ ಅಂತಿರುತ್ತೆ, ಡೂಪ್ಲಿಕೇಟ್ ಇರುತ್ತೆ ಅದು. ನನಗೆ ಕ್ಲೀನಾಗಿ ಗೊತ್ತಾಗ್ಬಿಡೋದಲ್ಲ, ಯಾರಿಗೂ ಗೊತ್ತಾಗ್ತಿರಲಿಲ್ಲ. ಹಿಂಗೆ ಹುಡುಗ ತಂದಿಟ್ಟಾಗ ತಮ್ಮನ್ನು ನೋಡಿದೆ, ಕೆಳಗಡೆ ಹಿಂಗೆ ಓಪನ್ ನೋಡಿದೆ, ಇದು ಡಸ್ಟ್ ಇದೆ, ಇದ್ಮೇಲೆ ಕುಡಿಬೇಡ್ರಿ ಇದು ಅಂದೆ. ನಿನಗೆ ಹೆಂಗೆ ಗೊತ್ತಾಯಿತು ಅಂದರು. ಆವಾಗ ನಾನು ಹೇಳಿದೆ, ಇಲ್ಲ ನಾನು ಈ ಸಿನಿಮಾಗೆ ಬರೋಕ್ಕಿಂತ ಮೊದಲು ವೈನ್ ಮರ್ಚೆಂಟ್ ಆಗಿದ್ದೆ. ಹೌದಾ, ಮತ್ತು ನೀ ಕುಡಿಯಲ್ಲ? ಇಲ್ಲ, ನಾನು ಅದೆಲ್ಲ ಕುಡಿಯಲ್ಲ, ಬೇರೆಯವ್ರಿಗೆ ಕುಡಿಸ್ತಿದ್ದೆ ಅಷ್ಟೇ ವ್ಯಾಪಾರಕ್ಕೋಸ್ಕರ ಅಂತ. ಇನ್ಮೇಲೆ ತಗೊಂಬೇಡ್ರಿ ನೀವು, ನಾನೇ ತಂದು ಕೊಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು, ನೀನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವೆಲ್ಲ ತರಬಾರ್ದು, ನೀನು ಅಸಿಸ್ಟೆಂಟ್ ಡೈರೆಕ್ಟ್ರು, ನೀನು ಟೆಕ್ನಿಷಿಯನ್. ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅನ್ನೋಕ್ಕಿಂತ ಮೊದಲು ನೀವು ನನಗೆ ತಂದೆ ಇದ್ದಂಗೆ, ನಮ್ಮ ಫಾದರ್ ನೋಡ್ದಂಗೆ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯ ತುಂಬ ಇಂಪಾರ್ಟೆಂಟು. ಹಾಗಾಗಿ ಈ ಥರದ್ದೆಲ್ಲ ಕುಡಿಬೇಡಿ, ನಾನೇ ತಂದು ಕೊಡ್ತೀನಿ ಅಂತ ಶಿವಾನಂದ ಸ್ಟೋರ್ ಹತ್ರ ಹೋಗ್ಬಿಟ್ಟಿದ್ದೆ. ಅಲ್ಲಿ ಸಿಗೋದು, ಅಲ್ಲಿ ತಂದು ಕೊಡ್ತಾಯಿದ್ದೆ. ಆಮೇಲೆ ಫುಡ್ಗಳೆಲ್ಲ ತಂದು ಕೊಡ್ತಾಯಿದ್ದಾರೆ. ಇದೆಲ್ಲ ಏನೇ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ, ಎಲ್ಲದರೊಳಗೂ ನೋಡ್ಕೊಂತಾನಲ್ಲ ಅಂತ. ನಾವು ಆವಾಗ ಭಕ್ತ ಸರ್ ಜೊತೆ ಎಡಿಟಿಂಗಿಗೆ ಹೋಗಬೇಕು ಅಂದರೆ, ಚಾಮುಂಡೇಶ್ವರಿ ಸ್ಟುಡಿಯೋ ಹೋಗಬೇಕು ಅಂದರೆ ನಾನು ಬೆಳಗ್ಗೆ ಎದ್ದು ಅವ್ರ ರೂಮಲ್ಲೇ ಮಲಗ್ತಾ ಇದ್ದೆ. ಯಾವ ಹೋಟ್ಲಣ್ಣ? ಹೈಲೈಟ್ಸ್ ಹೋಟ್ಲು, ರೂಮ್ ನಂಬರು 34, ಅದು ಪರ್ಮನೆಂಟ್ ರೂಮ್. ಅದು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ತಣ್ಣೀರು ಸ್ನಾನ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿ, ಗುರುಗಳೇ ರೆಡಿ ಅಂತ ಒಂದು ಬಕೆಟ್ ನೀರು, ಬಿಸಿನೀರು ತರಿಸಿ ಅವ್ರಿಗೆ ರೆಡಿ ಮಾಡಿಸಿ ಅವ್ರ ಜೊತೆ ಹೋಗ್ತಾಯಿದ್ದೆ. ಆಮೇಲೆ ಅವ್ರ ಜೊತೆ ಧೈರ್ಯವಾಗಿ ಮಾತಾಡ್ತಿದ್ದೆ ನಾನು. ಯಾರು ಅವ್ರ ಜೊತೆ ಧೈರ್ಯವಾಗಿ ಮಾತಾಡ್ತಿರ್ಲಿಲ್ಲ, ಎಲ್ಲ ಹೆದ್ರೋರು ಮಾತಾಡೋಕೆ ಅವ್ರ ಶಿಷ್ಯಂದ್ರೆಲ್ಲ. ಹಾಗಾಗಿ ನನ್ನ ಜೊತೆ ಎಲ್ಲ ಏನಿದ್ರು ಓಪನಾಗಿ ಮಾತಾಡ್ತಾನಲ್ಲ ಅಂತ ಅವ್ರು ನನ್ನನ್ನು ತುಂಬ ಹಚ್ಕೊಂಡಿದ್ರು. ಆಮೇಲೆ ಮನೆಯಲ್ಲೂ ಎಲ್ಲರೂ ಇದಾಗಿತ್ತು. ಆಮೇಲೆ ಇಲ್ಲಿ ಹೋದ್ವಿ ಅಂದರೆ, ನಾವು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹೆಂಗೆ ಅಂದರೆ, ಭಕ್ತ ಸರ್ ಬರ್ತಾರೆ ಅಂದರೆ ಆ ಎಡಿಟಿಂಗ್ ರೂಮ್ ಹೆಂಗಿರೋದಂದರೆ, ನಮ್ಮ ದೇವ್ರ ಮನೆ ನಾವು ಹೇಗಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಹೊಸಲು ಸಾರಿಸ್ತೀವಿ, ರಂಗೋಲಿ ಹಾಕ್ತೀವಿ, ಊದ್ಬತ್ತಿ ಹಚ್ಚುತ್ತೀವಲ್ವ, ಅದೇ ಥರ ಆ ಎಡಿಟಿಂಗ್ ರೂಮ್ ಎಂಟ್ರೆನ್ಸಲ್ಲೇ ಆ ಥರ ಇರೋದು. ಅಲ್ಲಿ ಸ್ಟುಡಿಯೋ ಕೆಲಸದವರು ಭಕ್ತ ಇದ್ದಾರೆ ಅಂದರೆ ಸಾಕು, ಅವ್ರದ್ದೇ ಒಂದು ಸಪ್ರೇಟು ಸ್ಟೀನ್ ಬ್ಯಾಕು, ಅದಕ್ಕೆಲ್ಲ ತೊಳೆದು ಬೆಳಗ್ಗೆ ನೀರು ಹಾಕಿ, ರಂಗೋಲಿ ಹಾಕಿ, ಅಲ್ಲೆಲ್ಲ ಊದ್ಬತ್ತಿ ಹಾಕಿ ಘಮ 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 ಅಂತಿರೋದು. ಅಷ್ಟು ನೀಟಾಗಿರ್ಬೇಕು ನಾವು ಹೋದರೆ ಒಳಗಡೆ ಹೋಗ್ತಾಯಿದ್ವಿ. ಒಳಗಡೆ ಹೋದರೆ ಅಲ್ಲಿ ಕೂರ್ತಿದ್ದಂಗೆ ಅವ್ರ ಕೆಲಸ ಸ್ಟಾರ್ಟ್ ಆಯಿತು. ಅಂದರೆ ಹೇಗೆ ಅಂದರೆ, ಭಕ್ತ ಸಾರು ಅವ್ರೇನಾದರೂ ಕೇಳಿದ್ರೆ ನಾವು ಗೊತ್ತಿಲ್ಲ ಅನ್ನಬಾರ್ದು. ಗೊತ್ತಿಲ್ಲ ಅಂತ ಬಾಯಲ್ಲಿ ಬಂತು ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಗೆಟ್ ಔಟ್. ಅವನ ಅಸೋಸಿಯೇಟ್ ಆಗಲಿ ಯಾರೇ ಆಗಲಿ, ಗೊತ್ತಿಲ್ಲ ಅನ್ನೋಕ್ಕೆ ಯಾಕೆ ಬಂದೆ, ಬರಬೇಡ ಇನ್ಮೇಲೆ ಎಡಿಟಿಂಗ್ ರೂಮಿಗೆ, ಇಷ್ಟು ಸ್ಟ್ರಿಕ್ಟು. ಆಮೇಲೆ 5 ನಿಮಿಷ ಅನ್ನೋದು ಬಿಟ್ಟು 5 ನಿಮಿಷದೊಳಗೆ ಬರಬೇಕು. 6ನೇ ನಿಮಿಷಕ್ಕೆ ಬಂದರೆ ನಿಮಗೆ ಟೈಮಿಂಗ್ ಸೆನ್ಸ್ ಇಲ್ಲ, 1 ನಿಮಿಷ ಲೇಟಾಗಿ ಬಂದಿದ್ದ, ಬರಬೇಡ, ಗೆಟ್ ಔಟ್. ಇಷ್ಟು ಡಿಸಿಪ್ಲಿನ್ ಅವರು, ತುಂಬ ಇದು. ಆವಾಗ ಅವ್ರು ಏನು ಮಾಡೋರು, ಎಲ್ಲ ಎಡಿಟಿಂಗ್ ರೂಮಲ್ಲಿ ಇವಾಗ ನಾವೆಲ್ಲ ಶೂಟಿಂಗ್ ಮಾಡ್ಕೊಂಬಂದರೆ ಎಲ್ಲ ಕಟ್ ಮಾಡಿ
ಅದಕ್ಕೆಲ್ಲ ನಂಬರ್ ಹಾಕಿ ನಂಬರ್ 1 ನಂಬರ್ 2 ಅಂತ ರೋಲ್ ಮಾಡಿ ಎಲ್ಲ ಒಂದು ಬಾಕ್ಸ್ ಇರೋದು, ಅದರೊಳಗೆ ಇಟ್ಟಿರೋರು ಹಿಂಗೆ. ಆಮೇಲೆ ಒಂದೊಂದೇ ಶಾರ್ಟ್ಗಳು ಹುಡುಕ್ಬಿಟ್ಟು ಎಲ್ಲ ಒನ್ ಆದಮೇಲೆ ಇಟ್ಟು ಜಾಯಿನ್ ಮಾಡಬೇಕು. ಆ ಜಾಯಿನ್ ಮಾಡಬೇಕು ಅಂದರೆ ಅಲ್ಲೆಲ್ಲ ಇಟ್ಟಿರೋದು ಒಂದು 40-50 ಶಾರ್ಟ್ಸ್ ಇರೋದು. ಆ ಶಾರ್ಟ್ಸ್ ಎಲ್ಲ ಶಾರ್ಟ್ ನಂಬರ್ 5 ತೆಕ್ಕೊಡು ಅಂದರೆ ನಾವು ಅದಕ್ಕೆ ಕೈ ಹಾಕಿ ತೆಗಿಬೇಕು. ಶಾರ್ಟ್ ನಂಬರ್ 5 ಇದು ಪೀಸ್ ತೆಗಿಯೋಕ್ಕೋಗಿ 4 ತೆಕ್ಕೊಟ್ಬಿಟ್ರೆ ಹೋಗಿ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ, ನಾನು ಎಲ್ಲಿಟ್ಟಿದ್ದೀನಿ ನಿಂಗೆ ಕಾನ್ಸಂಟ್ರೇಷನ್ ಇಲ್ಲ, ಗೆಟ್ ಔಟ್. 88 ವರ್ಷ ಆದಮೇಲೆ ಚೆನ್ನೈಯಲ್ಲಿ ಆ ಥರ ಬಿಸಿಲು ಬಂದಿದ್ದೆ. ನಾನು ಬೇರೆ ಕೆಂಪುಗಿದ್ದೆ ಅವಾಗ. ಹೋಗಿ 2 ದಿವಸಕ್ಕೆ ಫುಲ್ಲು ಟ್ಯಾನ್ ಆಗೋಗ್ಬಿಟ್ಟೆ, ಇರೋಕ್ಕಾಗಲಿಲ್ಲ ನನಗೆ. ಒಂದಿಷ್ಟು ಚೆನ್ನೈ ಬೇರೆ ಒಂದು ಮಗ ಕರ್ಕೊಂಡೋಗಿ ಬೈಕಲ್ಲೆಲ್ಲ ತೋರಿಸಿ ಬಂದಲ್ಲ. 3 ದಿವಸ ನನ್ನ ಕೈಯಲ್ಲಿ ಚೆನ್ನೈಯಲ್ಲಿ ಏನು ಮಾಡಿದ್ರು ಇರೋಕ್ಕಾಗಿಲ್ಲ. ಯಾಕಂದರೆ ಇಲ್ಲಿ ನಾವು ಮಲೆನಾಡಲ್ಲಿ ತುಂಬ ಎ ಸಿ ರೂಮಲ್ಲಿ, ಆವಾಗ ಬೆಂಗಳೂರು ಎ ಸಿ ಥರ ಇತ್ತು ಆವಾಗ. ಈ ಥರ ಬೆಳೆದವರು ಏಕ್ದಮ್ ಚೆನ್ನೈಯಲ್ಲಿ ಹೆಂಗಪ್ಪ ಅಂತ ಹೇಳ್ಬಿಟ್ಟು, ಆಮೇಲೆ ಭಾಷೆ ಬೇರೆ, ಅಲ್ಲಿ ತಮಿಳ್ ಬಿಟ್ಟರೆ ಬೇರೆ ಏನು ಬೋರ್ಡ್ ಕೂಡ ಒಂದು ಇಂಗ್ಲೀಷ್ ಇರಲಿಲ್ಲ. ಇದನ್ನೆಲ್ಲ ನಂಗೆ ನೋಡಿಬಿಟ್ಟಿದ್ದೆ. 2-3 ದಿವಸ ಸುತ್ತದ್ನಲ್ಲ, ಒಂದು ಕಡೆನೂ ಒಂದು ಇಂಗ್ಲೀಷ್ ಬೋರ್ಡ್ ಇಲ್ಲ, ಏನಿಲ್ಲ, ಒಬ್ಬ ಕನ್ನಡ ಮಾತಾಡಲ್ಲ. ಇದೆಲ್ಲ ನಂಗೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಸೀದಾ ಗುರುಗಳೇ ನಂಗೆ ಬಿಸಿಲು ತಡೆಯೋಕ್ಕಾಗ್ತಾಯಿಲ್ಲ, ಒಂದು ಸ್ವಲ್ಪ ಬೆಂಗಳೂರಿಗೆ ಹೋಗಿ ವಾಪಸ್ ಬಂದುಬಿಡ್ತೀನಿ, ಆಮೇಲೆ ಸೇರ್ಕೊತೀನಿ ಅಂತ ಸೀದಾ ಅಲ್ಲಿಂದ ಆಗಲಿಲ್ಲ, ಸೀದಾ ಬಂದುಬಿಟ್ಟೆ. ಬಂದವನೇ ಇಮ್ಮಿಡಿಯೇಟಾಗಿ ಏನು ಮಾಡಿದೆ, ಅವ್ರ ರೂಮಲ್ಲಿ ಇದ್ದಿದ್ದು ಹೋಗಿದ್ದೆ, ಒಂದು ರೂಮ್ ಮಾಡಿಬಿಟ್ಟೆ ಶ್ರೀರಾಮ್ಪುರದಲ್ಲಿ. ಒಂದು 100 ರೂಪಾಯಿ ಬಾಡಿಗೆ, 1000 ರೂಪಾಯಿ ಅಡ್ವಾನ್ಸ್ ರೂಮ್ ಮಾಡಿಬಿಟ್ಟೆ. ರೂಮ್ ಮಾಡಿದ ತಕ್ಷಣ ನೆಕ್ಸ್ಟು, ಯಾಕಂದರೆ ನಾನು ಹೋಗಬಾರ್ದು, ಮತ್ತು ಅವ್ರೇನಾದರೂ ನನಗೆ ಗೊತ್ತು, ನೀನು ಅಲ್ಲಿಂದ ಕೇಳದೆ ಬಂದಿದ್ಯಾ, ನೀನು ಬಂದಿಲ್ಲ, ನೀನು ಗೆಟ್ ಔಟ್, ನನ್ನ ಹತ್ರ ಬರಬೇಡ ಅಂದರೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ನಾನೇ ಡಿಸೈಡ್ ಮಾಡ್ಕೊಂಬಿಟ್ಟು ಆವಾಗ ರೂಮಿಂದ ಹೊರಗೆ ಹೋಗು ಅಂದರೆ ಎಲ್ಲಿ ಹೋಗೋದು, ಸೀದಾ ರೂಮ್ ಮಾಡಿದೆ. ಬಂದರು, ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಬಂದರು, ಏನು ಇಷ್ಟು ದಿವಸ ಆಯಿತು ಬಂದಿಲ್ಲ, ಫೋನಿಗೇನೆಲ್ಲ ಇಲ್ಲಲ್ಲ ಅವಾಗ, ಲೆಟ್ರು ಬರೀಬೇಕು. ಬಂದರು, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನು ಇಲ್ಲೇ ಇರ್ತೀನಿ, ನಂಗೆ ಬೇಡ, ತಮಿಳು ಬೇಡ, ಏನು ಬೇಡ, ನಾನು ಇಲ್ಲೇ ಬಾಲ್ಚಂದ್ರ ಹತ್ರ ಸೇರಿಸ್ತೀನಿ ಅಂದರೆ ನಿನಗೆ ಗಿರಾಕಿ ಅಂತ ಕರೆಯೋದು. ಗಿರಾಕಿ ಇವಾಗ ನಿನಗೆ ಇದಿಲ್ಲ, ಅದೃಷ್ಟ ಇಲ್ಲ, ಹೋಗಿ ಏನಾದರೂ ಮಾಡ್ಕೊ, ಹೋಗಿ ಇಲ್ಲೇ ಸಾಯಿ ನೀನು ಅಂತ ಅಂದರು. ಅಲ್ಲಿ ರವಿಶಂಕರು, ಉದಯಶಂಕರ್ ಮಗ ತೀರೋಗ್ಬಿಟ್ರು, ನಮ್ಮ ಗುರು ಅವ್ರ ಬ್ರದರು. ಅದು ರೂಮಲ್ಲಿ ಯಾವಾಗಲೂ ಹೇಳೋರು, ಅವನು ಹಿಂಗೆ ಬೆಳೀತಾ ಇದ್ದಾನೆ ಹುಡುಗ, ಅವ್ನು ತೀರೋಗೋ ಬದಲು ಯಾರೋ ಒಬ್ಬರು ಹೇಳಿಬಿಟ್ರಲ್ಲಿ, ಅವ್ನು ತೀರೋಗೋ ಬದಲು ಅವನಾದರೂ ತೀರೋಗ್ಬಿಟ್ಟಿದ್ರೆ ಮುತ್ಕ ಅಂದ್ಬಿಟ್ಟಿದ್ದಾರೆ ಯಾರೋ ಆಗದಿದ್ದವರು ಇರ್ತಾರಲ್ಲ, ಕುಂಕುಮ. ಅವರು ಆ ಕಾರಲ್ಲಿ ಇದ್ರಣ್ಣ? ಅವರು ಆ ಕಾರಲ್ಲಿ ಇದ್ದರು ಅಂತ ನ್ಯೂಸ್ ಅದು.